ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಏನು? ನೀವು ಅತ್ತಿಗೆ ಹತ್ರ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ಅಲ್ಲ, ನೀವು ಅತ್ತಿಗೆ ಹತ್ರ ಆ ರೀತಿ ಹೇಗೆ ಮಾತಾಡಿದ್ರಿ? ನೀವು ಅವ್ರ ಹತ್ರ ತುಂಬಾ ರೂಢಾಗಿ ಮಾತಾಡ್ತಾ ಇದ್ರಿ. ಅದು ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅದಕ್ಕೆ ತಂಗಿ, ನಾನು ಇದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಮಾತಾಡೋದು ನೋಡಿ ನನಗೆ ಶಾಕ್ ಆಗೋಯ್ತು. ಅವಳ ಜೊತೆ ಮಾತಾಡೋದಕ್ಕೆ ನಾನು ಫಿಲ್ಟರ್ ಹಾಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ. ನನಗನ್ಸಿದ್ದನ್ನ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದನ್ನ ನಾನು ಅವಳ ಹತ್ರ ಹೇಳ್ದೆ ಅಷ್ಟೇ. ಅನ್ಸಿದ್ದನ್ನ ಹೇಳ್ಕೊಳ್ಳೋದು ತಪ್ಪಾ? ಅದು ಒಂದು ದೊಡ್ಡ ಕ್ರೈಮಾ ಪಾರ್ಥ? ಅದು ಕ್ರೈಮ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮೊದಲು ನೀವು ಈ ಥರ ಇರಲಿಲ್ಲ. ಆದರೆ ನೀವು ಚೇಂಜ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಮುಂಚೆ ಎಷ್ಟೇ ಕ್ಲೋಸ್ ಇದ್ರೂ ಅಕ್ಕನ ವಿರೋಧವಾಗಿ ಮಾತಾಡ್ತಾ ಇರಲಿಲ್ಲ. ಅವ್ರಿಗೆ ಹರ್ಟ್ ಆಗೋ ಥರ ವರ್ಡ್ಸ್ನ ಯೂಸ್ ಮಾಡ್ತಾ ಇರಲಿಲ್ಲ. ಆದರೆ ನೀವು ಅವ್ರ ಹತ್ರ ಮಾತಾಡಿದ ರೀತಿ ಇದೆಯಲ್ಲ, ಅದು ಬೇರೆ ಥರನೇ ಇತ್ತು. ನಿಮ್ಮಲ್ಲಿ ಏನೋ ಒಂಥರ ಚೇಂಜ್ ಓವರ್ ಇದೆ ಅಂತ ಹೇಳ್ತಾ ಇದ್ದೀನಿ. ದಟ್ಸ್ ಮೈ ಪಾಯಿಂಟ್. ನೀವು ಅದಕ್ಕೆ ಹತ್ರ ಆ ಥರ ಮಾತಾಡಿ ತುಂಬಾ ತಪ್ಪು ಮಾಡಿಬಿಟ್ರಿ ಅಪೇಕ್ಷಾ. ಅದಕ್ಕೆ ಬೇರೆಯವ್ರ ಥರ ಅಲ್ಲ, ಅವ್ರು ತುಂಬಾ ಡಿಫ್ರೆಂಟ್. ನನಗೆ ಅವ್ರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ನಾನು ಅವ್ರಿಗೆ ತುಂಬಾ ಬೆಲೆ ಕೊಡ್ತೀನಿ. ಅದಕ್ಕೆ ಎಷ್ಟು ಗ್ರೇಟ್ ಅಂತ ನನಗೆ ಗೊತ್ತು. ಇವತ್ತು ಬಿಗ್ ಬ್ರೋ ಅವನ ಲೈಫಲ್ಲಿ ಚೆನ್ನಾಗಿದ್ದಾನೆ ಅಂದರೆ, ಹ್ಯಾಪಿ ಆಗಿದ್ದಾನೆ ಅಂದರೆ ಅದಕ್ಕೆ ಅದಕ್ಕೇನೆ ಕಾರಣ ಅಂತ. ಅದಕ್ಕೆ ಯಾರಾದರೂ ಏನಾದರೂ ಹೇಳಿದ್ರೆ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೆ ತಂಗಿ. ನೋಡಿ, ನಾನು ಅದನ್ನು ಒಂದು ಕಂಪ್ಲೇಂಟ್ ಥರ ಹೇಳ್ತಾ ಇಲ್ಲ. ಅದಕ್ಕೆ ತಂಗಿ, ನೀವು ಇವತ್ತು ಅವ್ರ ಹತ್ರ ಮಾತಾಡಿದ್ದು ಸರಿ ಇರಲಿಲ್ಲ. ಇದನ್ನು ದಯವಿಟ್ಟು ಮತ್ತೆ ರಿಪೀಟ್ ಮಾಡಬೇಡಿ ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಬಟ್ ನಿಮ್ಮನ್ನ ಈ ಥರ ನೋಡೋದಕ್ಕೆ ನಂಗೆ ಇಷ್ಟ ಆಗ್ತಾಯಿಲ್ಲ ಭೂಮಿಕಾ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಇದರಿಂದ ಹೊರಗೆ ಬನ್ನಿ. ನಿಮ್ಮ ಮನೆಯವ್ರ ಬಗ್ಗೆ, ನಿಮ್ಮ ತಂದೆ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ಇದರಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ, ನಿಮ್ಮ ತಪ್ಪು ಏನೂ ಇಲ್ಲ ಅಂತ ಆದಮೇಲೆ ನೀವು ಯಾಕೆ ಇಷ್ಟೊಂದು ನೋವು ತಿನ್ನಬೇಕು? ಇದು ನನ್ನ ಕನ್ಸರ್ನ್. ಡೌನ್ ಆಗಿರೋ ನಿಮ್ಮ ಲೈಫ್ನ ಸ್ವಲ್ಪ ರೀಚಾರ್ಜ್ ಮಾಡ್ಕೊಳ್ಳಿ. ಟ್ರೈ ಮಾಡ್ತೀನಿ. ಇವತ್ತು ಆಫೀಸ್ ಹೋಗೋದು ಲೇಟ್ ಆಗೋಯ್ತಲ್ವಾ? ಇಲ್ಲ, ನಾನು ಆಫೀಸ್ಗೆ ಹೋಗ್ತಾ ಇಲ್ಲ. ಮತ್ತೆ ಒಬ್ಬರ ಯೋಗಕ್ಷೇಮ ವಿಚಾರಿಸಕ್ಕೆ ಹೋಗ್ತಾ ಇದ್ದೀನಿ. ಯಾರ್ದು? ನೆನ್ನೆ ಒಬ್ಬ ಸಿಕ್ಕಾಕೊಂಡಲ್ಲ, ಅವನ್ನ ವಿಚಾರಿಸ್ಕೋಬೇಕಾಗಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಗೌತಮ್ ಅವರೇ, ಅವನು ಚೇಲ ಆಗಿರ್ತಾನೆ. ಅವನನ್ನು ಯಾರು ಅಪಾಯಿಂಟ್ ಮಾಡಿದೋ ಅದನ್ನ ತಿಳ್ಕೊಳ್ಳಿ. ಅಲ್ಲಿಗೆ ಹೋಗ್ತಾ ಇದ್ದೀನಲ್ಲ, ಎಲ್ಲ ಗೊತ್ತಾಗುತ್ತೆ. ಈಗ ಒಬ್ಬ ಸಿಕ್ಕಾಕೊಂಡಿದ್ದಾನಲ್ಲ, ಸಾಕ್ಬಿಡಿ. ಒಂದು ಎಳೆ ಹಿಡಿದು ಎಳೆದ್ರೆ ಎಲ್ಲಾನು ಬಿಚ್ಕೊಡುತ್ತೆ. ಯಾರು, ಏನು, ಎತ್ತ ಎಲ್ಲ ಸತ್ಯನೂ ಗೊತ್ತಾಗುತ್ತೆ. ನೀವು ಹೋಗಿ ಬನ್ನಿ, ಹಾಗೆ ನಾನು ಅಪ್ಪನ ಮಾತಾಡ್ಸ್ಕೊಂಡು ಬರ್ತೀನಿ. ಸಿಚುವೇಶನ್ ತಿಳಿ ಆಗ್ಬೋದು ಅಂತ ಅಷ್ಟೇ. ಗುಡ್ ಭೂಮಿಕಾ, ನೀವೊಂದ್ಸತಿ ಹೋಗಿ ಬನ್ನಿ. ಅಪ್ಪ ರಿಲ್ಯಾಕ್ಸ್ ಆದರೆ ನಾವು ರಿಲ್ಯಾಕ್ಸ್ ಆಗ್ಬೋದು, ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಇದನ್ನು ನಾನೇ ನಿಮ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ. ನಮ್ಮ ಪರವಾಗಿ ನೀವೇನಾದರೂ ಸಂಧಾನ ಥರ ಮಾತಾಡ್ಕೊಂಡು ಬರೋಕ್ಕಾಗುತ್ತಾ ಅಂತ. ನೀವೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ, ಹೋಗಿ ಬನ್ನಿ. ಪಾಪ ಮಾವ ಬಹಳ ಸಭ್ಯಸ್ಥರು, ಮೃದು ಸ್ವಭಾವದವರು, ಮರ್ಯಾದೆ ಗಂಜೋರು, ವ್ಯಾಲ್ಯೂಸ್ನೇ ಆಸ್ತಿ ಅಂತ ನಂಬಿರೋರು. ಪಾರ್ಥಾಪೇಕ್ಷಾ ವಿಷಯದಲ್ಲಿ ಹೀಗಾಯ್ತಲ್ಲ ಅಂತ ಅವ್ರ ಮನಸ್ಸಿಗೆ ದೊಡ್ಡ ಆಘಾತ ಆಗಿದೆ. ಅವ್ರು ಖಂಡಿತ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲೈಫ್ ಕೂಡ ಕ್ಲಾಸಿನ ಥರ ಶಿಸ್ತಾಗಿರಬೇಕು, ಎಲ್ಲೂ ಏನು ವ್ಯತ್ಯಾಸ ಆಗಬಾರ್ದು ಅಂತ ಬಹಳ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವರು. ಬಟ್ ಹೀಗೆಲ್ಲ ಆಯ್ತಲ್ಲ, ಅವ್ರ ಮನಸ್ಸಿಗೆ ಬಹಳ ನೋವಾಗಿರುತ್ತೆ. ಇದನ್ನು ನಮ್ಮ ಕೈಲಿ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನೀವು ಪ್ಲೀಸ್ ಹೋಗಿ ಬನ್ನಿ. ಸಾಧ್ಯ ಆದಷ್ಟು ಅವ್ರನ್ನ ಕನ್ವಿನ್ಸ್ ಮಾಡಿ. ಇದು ನಿಮ್ಮಿಂದ ಮಾತ್ರ ಸಾಧ್ಯ. ಅವ್ರು ರಿಲ್ಯಾಕ್ಸ್ ಆದರೆ ಎಲ್ಲವೂ ಚೆನ್ನಾಗಿರುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಅಷ್ಟೇ. ಆಲ್ ದಿ ಬೆಸ್ಟ್. ತೊಳಿ ಕಾಫಿ. ಜೀವ ಬಂದ್ಯಾ?
ಅರೆ ಜೀವ, ನಮ್ಮ ಅಪ್ಪಿ ಬಗ್ಗೆ ನ್ಯೂಸು. ಹಾ, ಏನು ನಮ್ಮ ಅಪ್ಪಿ ವರ್ಲ್ಡ್ ಫೇಮಸ್ ಆಗ್ಬಿಟ್ಲಲ್ಲೋ. ನಿಂಗೆ ಗೊತ್ತಾ ಜೀವ, ನಾನು ಮಿಸ್ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ. ಅಪ್ಪ ಇದ್ದಾರೆ. ಜೀವ, ಟಿವಿ ಆಫ್ ಮಾಡಬೇಡ. ಯಾರೂ ಊಹಿಸದ ರೀತಿಯಲ್ಲಿ ಪಾರ್ಥ ದಿವಾನ್ ಮತ್ತು ಅಪೇಕ್ಷಾ ಸದಾಶಿವರವರ ಮದುವೆ ದೇವಸ್ಥಾನದಲ್ಲಿ ನಡೆಯಿತು. ಈ ಮದುವೆಯ ಬಗ್ಗೆ ವಿವರವಾಗಿ ಮಾಹಿತಿ ಕೊಡುತ್ತವೆ, ಸ್ವಲ್ಪ ಕಾದು ನೋಡಿ. ನೀನ್ ಯಾಕೋ ಬೇಜಾರು ಮಾಡ್ಕೋತೀಯ? ನಿಮ್ಮಪ್ಪ ಎಲ್ಲಿ ಕೋಪದಲ್ಲಿ ಟಿವಿ ಒಡೆದಾಕ್ಬಿಡ್ತಾರೋ ಅಂತ ಹೆದರ್ಬಿಟ್ಟಿದ್ದೆ. ಬಿಡಿ ಅಮ್ಮ, ನೀನು ಬಿಡ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಇವನೇನು? ಹೇಳಪ್ಪ ಆನಂದ, ಏನು ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿಬಿಟ್ಟಿದ್ಯಾ? ವಿಷಯ ಆಗಿದೆ ಕಣೋ, ಅದಕ್ಕೆ ಕಾಲ್ ಮಾಡಿದೆ. ಏನಾಯ್ತು? ನೀನು ಮೊದಲು ಟಿ ವಿ ಆನ್ ಮಾಡಿ ನೋಡು. ಇರೋ ಬರೋ ಎಲ್ಲ ನ್ಯೂಸ್ ಚಾನಲಲ್ಲೂ ನಿಮ್ಮನೆ ವಿಷಯನೇ ಹಾಕೊಂಡು ರುಬ್ತಾ ಇದ್ದಾರೆ. ಏನಾಯ್ತು? ನೀನು ನೋಡಪ್ಪ, ಗೊತ್ತಾಗುತ್ತೆ. ಓಕೆ, ಆಮೇಲೆ ಕಾಲ್ ಮಾಡ್ತೀನಿ. ಏನಂತೆ? ಟಿವಿ ಆನ್ ಮಾಡಿ ನ್ಯೂಸ್ ಚಾನಲ್ ನೋಡು ಅಂತ. ಇದು ಅಚ್ಚರಿ ಮೂಡಿಸುವಂತೆ ಮದುವೆಯಾದ ಖ್ಯಾತ ಉದ್ಯಮಿ ಗೌತಮ್ ದಿವಾನ್ ರವರ ತಮ್ಮ ಪಾರ್ಥ ದಿವಾನ್. ದೇಶವೇ ತಿರುಗಿ ನೋಡುವಂತೆ ತನ್ನ ತಮ್ಮನ ಮದುವೆ ಮಾಡಲು ಕನಸು ಕಂಡಿದ್ದ ಗೌತಮ್ ದಿವಾನ್ಗೆ ನಿರಾಸೆ. ಓಡಿ ಹೋಗಿ ತನ್ನ ಅತ್ತಿಗೆಯ ತಂಗಿಯನ್ನೇ ಮದುವೆ ಮಾಡಿಕೊಂಡ ಪಾರ್ಥ ದಿವಾನ್. ಯಾರೂ ಊಹಿಸದ ರೀತಿಯಲ್ಲಿ ಪಾರ್ಥ ದಿವಾನ್ ಮತ್ತು ಅಪೇಕ್ಷಾ ಸದಾಶಿವರವರ ಮದುವೆ ದೇವಸ್ಥಾನದಲ್ಲಿ ನಡೆಯಿತು. ಈ ಮದುವೆಯ ಬಗ್ಗೆ ವಿವರವಾಗಿ ಮಾಹಿತಿ ಕೊಡುತ್ತವೆ, ಸ್ವಲ್ಪ ಕಾದು ನೋಡಿ. ಇದನ್ನು ಒಂದು ನ್ಯೂಸ್ ಮಾಡ್ಬಿಟ್ರಲ್ರಿ. ನಮ್ಮ ಮನೇಲಿ ಏನೋ ಒಂದು ನಡೆದ್ರೆ ಅದನ್ನ ಕಟ್ಕೊಂಡು ಇವ್ರಿಗೆ ಏನಾಗಬೇಕಾಗಿದೆ? ಯಾರಿಗಾದ್ರೂ ಏನಾಗಬೇಕಾಗಿದೆ? ಇದರಿಂದ ದೇಶದ GDP ಜಾಸ್ತಿ ಆಗುತ್ತಾ, ಅದು ಡೌನ್ ಆಗುತ್ತಾ? ಸುದ್ದಿ ಇದಕ್ಕೊಂದು ಪ್ಯಾನಲ್ ಡಿಸ್ಕಷನ್ ಬೇರೆ ಮಾಡ್ತಾರೆ, ನೋಡ್ತಾ ಇರಬೇಕಾದ್ರೆ. ನಾವು ಇಷ್ಟೊಂದು ಚಾರಿಟಿ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ, ಅದನ್ನ ಯಾರು ಸುದ್ದಿ ಮಾಡಲ್ಲ. ಬೆಳಗ್ಗೆ ಬೆಳಗ್ಗೆ ಮೂಡ್ ಹಾಳು ಮಾಡ್ಬಿಡ್ತಾರೆ. ಅಪ್ಪ ಈ ನ್ಯೂಸ್ ನೋಡಿದ್ರೆ ಎಷ್ಟು ಅಂದ್ಕೋತಾರೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.